ಹಾಯ್. ಸೊ ಇಂಡಿಯಾಸ್ ಫಸ್ಟ್ ಅಡ್ವೆಂಚರ್ ರಿಟ್ರೀಟ್, ಇದು ತಪ್ಪಿಲ್ಲ ಹೇಳೋದು ಇಂಡಿಯಾಸ್ ಫಸ್ಟ್ ಅಂತ. ಏಕೆ ಅಂತ ಹೇಳಿದ್ರೆ ನನಗೆ ಇಲ್ಲಿಗೆ ಬಂದ ಮೇಲೆ ಹೊಸ ಅನುಭವಗಳು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಇಲ್ಲಿ ಪುನೀತ್ ಅನ್ನವರು ಗೈಡು ನೈಟ್ ಪ್ಲಾಂಟೇಶನ್ ಅಂತ ಕರ್ಕೊಂಡೋದ್ರು. ಅದು ತುಂಬ ವಿಭಿನ್ನವಾಗಿತ್ತು. ಅವರು ಕೆಲವೊಂದು ಮರಗಳನ್ನ ಆಯ್ಕೆ ಮಾಡಿ ಟಾರ್ಚ್ ಬಿಟ್ಟು ಅದರಲ್ಲಿ ಗುಣಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ತುಂಬ ವಿಭಿನ್ನವಾಗಿತ್ತು. ನಾವು ಅರ್ಥ ಮಾಡ್ಕೊಂಡಿರಲ್ಲ ಇದಕ್ಕೂ ಮುಂಚೆ, ಎಸ್ಪೆಷಲಿ ಬೆಂಗಳೂರಲ್ಲಿರೋರಿಗಂತೂ ಇದು ತುಂಬಾ ಬೇಕಾಗಿರೋವಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಆಮೇಲೆ ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಇಲ್ಲಿ ಫ್ರಮ್ ದ ಪಾಯಿಂಟ್ ಆಫ್ ಟೈಮ್ ವಿ ಲ್ಯಾಂಡೆಡ್ ಇಯರ್, ಅಲ್ಲಿಂದ ಮತ್ತು ಇವಾಗ ಎಕ್ಸಿಟ್ ಆಗೋವರೆಗೂ ಸ್ಟಾಫ್ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದು. ಆಮೇಲೆ ಇಲ್ಲಿ ಫುಡ್ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ಹೋಮ್ ಮೇಡ್ ಫುಡ್ ಅಂತ ಹೇಳಿ ಏನು ಬೋರ್ಡ್ ಕೂಡ ಹಾಕಿರ್ತಾರೆ, ಅದೇ ಥರ ಅವರು ಸರ್ವಿಂಗ್ ಕೂಡ ಆಮೇಲೆ ಟೇಸ್ಟ್ ಕೂಡ ಹಾಗೇ ಇತ್ತು. ಏನೂ ಎಕ್ಸ್ಟ್ರಾ ಮಸಾಲಾಸ್ ಎಲ್ಲ ಏನೂ ಇರಲಿಲ್ಲ. ತುಂಬ ಕಂಫರ್ಟಬಲ್ ಆಗಿತ್ತು. ಸ್ಟೇನೂ ಅಷ್ಟೇ, ರೂಮ್ ಕೂಡ ತುಂಬ ಕಾಸಿಯಾಗಿತ್ತು, ತುಂಬ ಕಂಫರ್ಟಬಲ್ ಆಗಿತ್ತು. ಎ ಸಿ ಇತ್ತು, ತುಂಬ ತಂಪಾಗಿ ಚೆನ್ನಾಗಿತ್ತು ರೂಮ್ ಒಳಗೆ ಕೂಡ. ಆಮೇಲೆ ಹೊರಗಡೆ ಆ್ಯಕ್ಟಿವಿಟೀಸ್, ಎಸ್ಪೆಷಲಿ ಸ್ವಿಮ್ಮಿಂಗ್ ಪೂಲು, ಆಮೇಲೆ ಫುಲ್ಲು ನಿಮಗೆ ಎಲ್ಲಿ ನೋಡಿದ್ರೆ ಹಟ್ಟಿರುತ್ತೆ. ಆಮೇಲೆ ಗಿಡ ಮರ, ಆ ವಾತಾವರಣ ಕಣ್ಣಿಗೆ ಬರೀ ತಂಪಿರುತ್ತೆ ನಿಮಗೆ ಇಲ್ಲಿ ಬಂದಾಗ. ಇದೊಂದು ತುಂಬ ಅದ್ಭುತವಾದ ಅನುಭವ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧ್ಯ ಆದರೆ 2 ದಿವಸ ಬನ್ನಿ. ನಾವು ಟ್ರೆಕ್ಕಿಂಗ್ ಮಿಸ್ ಮಾಡ್ಕೊಂಡಿದ್ವಿ. ಆ ಮಿಸ್ ಮಾಡ್ಕೊಂಡಿರೋ ಒಂದು ವಿಷಯಕ್ಕೆ ಮತ್ತೆ ಬರುವ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ದೀವಿ ಮುಂದಕ್ಕೆ. ಸೊ ದಟ್ 2 ದಿವಸ ಇಲ್ಲಿದ್ದು, ಒಂದು ದಿವಸ ಬೆಳಿಗ್ಗೆ ಎದ್ದು ಟ್ರೆಕ್ಕಿಂಗ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ದಿವಸ ಚೆಕ್ಔಟ್ ಮಾಡೋ ಪ್ಲ್ಯಾನ್ನಲ್ಲಿ ಅಂದ್ಕೊಂಡಿದ್ದೀವಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅನುಭವ ಮಾತ್ರ ತುಂಬ ಒಳ್ಳೆ ಫೀಲಿಂಗ್ ತಂತು ನಮಗೆ. ಸೊ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎವರ್ಗ್ರೀನ್ ಕೌಂಟಿ ಒನ್ ಆಫ್ ದ ಬೆಸ್ಟ್ ರಿಟ್ರೀಟ್ ಅಂತ ಹೇಳ್ಬೋದು. ಇಲ್ಲಿ ಬಂದಾಗಿಂದ ಕೊನೆ ತನಕನೂ ಎಲ್ಲ ಸ್ಟಾಫು ತುಂಬ ಫ್ರೆಂಡ್ಲಿ ಆಗಿದ್ದರು. ಆಮೇಲೆ ನಮ್ಗೆ ಏನೇನು ಬೇಕೋ ಅವೆಲ್ಲ ಟೈಮ್ಗೆ ಸರಿಯಾಗಿ ಕೊಡ್ತಾಯಿದ್ರು. ಆಮೇಲೆ ಏನೇ ಹೆಲ್ಪ್ ಕೇಳಿದ್ರು ಯಾವಾಗ ಬೇಕಾದರೂ ಬಂದು ಹೆಲ್ಪ್ ಮಾಡ್ತಾಯಿದ್ರು. ಅದೊಂದೇ ಅಲ್ದಿರ ಇಲ್ಲಿ ಕೆಲವು ಆ್ಯಕ್ಟಿವಿಟೀಸ್ ಇದೆ. ರೋಪ್ ಆ್ಯಕ್ಟಿವಿಟೀಸ್, ಜಿಪ್ ಲೈನು, ಆಮೇಲೆ ಸೈಕಲಲ್ಲಿ ಹೋಗುವಂಥದ್ದು. ಅದು ಒನ್ ಆಫ್ ದ ಥ್ರಿಲ್ಲಿಂಗ್ ಆ್ಯಕ್ಟಿವಿಟೀಸ್ ಅನ್ಬೋದು. ಅದಲ್ದಿರ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಲ್ದಿರ ಇಲ್ಲಿ ಒಂದು ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು, ವೇರ್ ಬೋಟಲ್ಲಿ ಹೋಗಿ ಅಲ್ಲಿ ತೆಪ್ಪದಲ್ಲಿ ಹೋಗಿ ಅಲ್ಲಿ ರೌಂಡ್ ಹಾಕಿಸ್ತಾರೆ. ಅದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ಲೈಫ್ ಜಾಕೆಟ್ಸ್ ಇರೋದ್ರಿಂದ ಆಳ ಇದ್ದರೂ ಸಹ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ವಿ. ಅಲ್ಲಿ ನನ್ನ ಮಗ ಕೂಡ ತುಂಬ ಎಂಜಾಯ್ ಮಾಡ್ದ. ಕಾಯಕಿಂಗ್ ಕೂಡ ಮಾಡಿದ್ವಿ. ಆಮೇಲೆ ಒನ್ ಆಫ್ ದ ಬೆಸ್ಟ್ ಅಂದರೆ ನೈಟ್ ಪ್ಲಾಂಟೇಶನ್ ಅನ್ನೋದು ಒಂದು ವಿಭಿನ್ನವಾದ ಕಾನ್ಸೆಪ್ಟ್ ಇವ್ರು ತಂದಿರೋದು. ನೈಟ್ ನಮ್ಮ ಲ್ಯಾಂಪ್ಗಳನ್ನ ಇಟ್ಕೊಂಡು ಹೋಗ್ತೀವಿ. ಅದು ಪುರಾತನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ರು. ನಮ್ಮ ತಾತನ ಕಾಲ ನಮಗೆ ನೆನಪಾಗತ್ತೆ. ಆಮೇಲೆ